ಯಾಕೆ ಇವಳು ಈ ಥರ ಬಲೂನ್ ಇಟ್ಕೊಂಡಿದ್ದಾಳೆ ಅಂತ ಅನ್ಕೋತೀರಿ ಅಲ್ವಾ. ಆ್ಯಕ್ಚುಲಿ ನಮ್ಮ ಅಮ್ಮನ ಬರ್ಡೇ ಇದೆ, ಅದಕ್ಕೆ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವೆಲ್ಲ ತಯಾರಿಗಳು ನನ್ನವು. ಈ ಸರ್ಪ್ರೈಸ್ ವರ್ಕೌಟ್ ಆಗುತ್ತೋ ವರ್ಕೌಟ್ ಆಗಲ್ವಾ ಅಂತ ನೋಡೋಣ ಬನ್ನಿ. ಬರ್ಡೇ ಹಿಂದಿನ ನೈಟ್ ಈ ತರ ಎಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಸಣ್ಣ ಸರ್ಪ್ರೈಸ್ ಹಾಳಾಗ್ಬಿಡುತ್ತೋ ಅನ್ನೋ ಚಿಂತೆ ಆಗ್ತಿದೆ. ಬಲೂನ್ಸ್ ಎಲ್ಲ ಹೊಡೆದೋಗ್ಬಿಡುತ್ತೋ, ಯಾರು ನನ್ನ ರೂಮಿಗೆ ಬರ್ತಾರೋ ಅನ್ನೋ ಭಯ. ಒಂದು ಸ್ವಲ್ಪ ನನ್ನ ಹತ್ರ ಒಂದು ಸ್ವಲ್ಪ ಬಲೂನ್ಸ್ ಇತ್ತು, ಅದನ್ನೆಲ್ಲ ಸಿಂಪಲ್ ಆಗಿ ಡೆಕೋರ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ನನ್ನ ಪ್ಲಾನು. ಮತ್ತೊಂದು ಶೀಟಲ್ಲಿ ಲೆಟರ್ ಬರೆಯೋಣ ಅಂತ ಅಂದ್ಕೊಂಡೆ. ಅದು ಯಾಕೋ ಬೇಡ ಅನ್ನಿಸ್ತು. ನನ್ನ ಹತ್ರ ಒಂದು ನೋಟ್ ಇತ್ತು, ಸೊ ಅದರಲ್ಲೇ ನಾನು ಶಾರ್ಟ್ ಆಗಿ ನನ್ನ ಮನಸ್ಸಿಗೆ ಏನು ಅನಿಸಿದೆ ಅದನ್ನು ಬರ್ದು ಅಂದಿಸ್ದೆ. ಮಿಡ್ನೈಟ್ ಆಗಿದೆ, ನಾನು ನಮ್ಮ ಅಪ್ಪ ಅಮ್ಮನ ರೂಮ್ ಮುಂದೆನೇ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಅವ್ರಿಗೆ ಎಲ್ಲಿ ಎದ್ದೋಳ್ಬಿಡ್ತಾರೋ ಅನ್ನೋ ಒಂದು ಸ್ವಲ್ಪ ಭಯ ಇತ್ತು. ಎದ್ದೋಳ್ಲಿಲ್ಲ ನನ್ನ ಪುಣ್ಯಕ್ಕೆ. ಆಗಲೇ ಎದ್ದಾಳಿಸ್ಬಿಟ್ಟು ತೋರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಚೆನ್ನಾಗಲ್ಲ, ಅವರೇ ಎದ್ಬಿಟ್ಟು ಬಂದು ನೋಡಲಿ ಅಂತ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ನಾನು. ಅವರೇ ಬಂದು ನೋಡಲಿ, ಸರ್ಪ್ರೈಸ್ ಅನಿಸ್ಲಿ ಅವರಿಗೆ ಅಂತ. ಲೆಟ್ಸ್ ಗೋ, ನೋಡೋಣ ಬೆಳಗ್ಗೆ ಏನಾಗುತ್ತೆ, ಯಾವ ರಿಯಾಕ್ಷನ್ ಇರುತ್ತೆ ಅಂತ. ನಾನು ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ನಮ್ಮ ಅಪ್ಪ ನಮ್ಮಮ್ಮ ಮನೆಯವರೆಲ್ಲ ಇದ್ದಾಗಿತ್ತು. ಸೊ ಅದಕ್ಕೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಫಸ್ಟು ಇದನ್ನ ನೋಡಿರೋದು ನಮ್ಮಪ್ಪ 12:15 ನೋಡಿದಾರಂತೆ. ಇದನ್ನೆಲ್ಲ ನೋಡ್ಬಿಟ್ಟು ದೀಪಾಲಿ ಅಂತ ಅಂತಂತೆ. ನಮ್ಮಮ್ಮ ಏನೋ ಅನ್ಕೋಬಿಟ್ಟು ಸುಮ್ಮನಾಗಿದೆ, ಹಂಗೆ ಮನ್ಕೊಂಡಿದ್ರಂತೆ. ಅಮ್ಮ 1:15 ಎದ್ಬಿಟ್ಟು ನೋಡಿದ್ರಂತೆ, ಖುಷಿ ಆದ್ರಂತೆ. ನಾನು ಬೆಳಗ್ಗೆ ಎದ್ದು ಹೋಗಿ ಅಮ್ಮನ ಗಟ್ಟಿಯಾಗಿ ತಪ್ಕೊಂಡು ವಿಶ್ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮಪ್ಪ ನಮ್ಮಮ್ಮನ ಮುಖದಲ್ಲಿ ಒಂದು ಸಣ್ಣ ನಗು ತನ್ನಲ್ಲ, ಅದು ನನ್ನ ಮನಸ್ಸಿಗೆ ತೃಪ್ತಿ ಆಯಿತು. ನಾನು ಆಡಂಬರದ ಗಿಫ್ಟು ಕೊಟ್ಟಿಲ್ಲ, ಸೆಲೆಬ್ರೇಷನು ಮಾಡಿಲ್ಲ. ನನಗೇನಾಗುತ್ತೆ, ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಿದ್ದೀನಿ. ನಮ್ಮಪ್ಪ ಅಮ್ಮನ ಮುಖದಲ್ಲಿ ನಗು ತನ್ನಲ್ಲ, ಅಷ್ಟು ಸಾಕು ನನಗೆ. I love you, Mum. Stay tuned for next video. Birthday series part 1.